ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಈಶ್ವರಿ. ನಾನು ಧಾರವಾಡ ಸುತ್ತಮುತ್ತ ಕೆಲವು ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತೀನಿ. ಆದರೆ ಒಂದು ದಿನ ನಡೆದ ಘಟನೆ ಇದೆಯಲ್ಲ, ಅದನ್ನು ನೆನೆಸಿಕೊಂಡರೆ ನನಗೆ ಈಗಲೂ ಒಳಗೊಳಗೆ ನಗು ಬರುತ್ತೆ. ಆ ದಿನ ಅಂಥದ್ದು ನಡೆಯುತ್ತೆ ಅಂತ ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಅದು ಅಚಾನಕ್ಕಾಗಿ ನಡೆದು ಹೋಗಿತ್ತು. ಚಿಕ್ಕಂದಿನಿಂದಲೂ ಕಷ್ಟದಲ್ಲೇ ಬೆಳೆದಿದ್ದೆ. ಮದುವೆ ಆದ್ಮೇಲಾದರೂ ಸುಖವಾಗಿ ಇರಬಹುದು ಅಂತ ಭಾವಿಸಿದ್ದೆ. ಆದರೆ ವಿಧಿ ನನ್ನ ಜೊತೆ ಆಟವಾಗಿ ಬಿಟ್ಟಿತ್ತು. ಮದುವೆಯಾದ ಕೇವಲ 2 ವರ್ಷಕ್ಕೆ ನನ್ನ ಗಂಡ ಮಂಜುನಾಥ ಒಂದು ಆಘಾತದಲ್ಲಿ ತೀರಿಕೊಂಡ. ಅಷ್ಟೇ ಅಲ್ಲ, ನನ್ನ ಜೊತೆ ಕೇವಲ 1 ವರ್ಷದ ಮಗು ಕೂಡ ಇತ್ತು. ಅತ್ತೆ ಮಾವ ಇದ್ದರೂ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿದ್ದಿತ್ತು. ಹಾಗಾಗಿ ನಾನು ಧಾರವಾಡದಲ್ಲಿ ಒಂದು ಕಂಪನಿಯಲ್ಲಿ ಪಿಒನಾಗಿ ಕೆಲಸಕ್ಕೆ ಸೇರಿಕೊಂಡೆ. ತಿಂಗಳಿಗೆ ಅಷ್ಟೇನು ದೊಡ್ಡ ಸಂಬಳ ಅಲ್ಲ, ಆದರೂ ಮನೆಯವರು ಹೇಗೋ ಆರಾಮಾಗಿ ಇರಬಹುದಿತ್ತು. ಹೀಗಿರುವಾಗ ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಒಂದು ಪರಿಚಯವಾಯಿತು. ಅವರು ನನಗಿಂತ ಸ್ವಲ್ಪ ದೊಡ್ಡವರು, ಸುಮಾರು 35 ವರ್ಷ ಇರಬಹುದು. ಅವರ ಹೆಸರು ಬಸವರಾಜು ಅಂತ. ನನ್ನ ದುಡಿಮೆ ಮತ್ತು ಜೀವನವನ್ನು ಮೆಚ್ಚಿಕೊಂಡಿದ್ದ ಅವರು ಆಗಾಗ ನನ್ನ ಜೊತೆ ಮಾತನಾಡುತ್ತಿದ್ದರು. ಒಂದು ದಿನ ಅವರು ಬಂದು, ನೋಡಮ್ಮ, ನನ್ನ ಹೆಂಡತಿ ಗರ್ಭಿಣಿ ಇರೋದ್ರಿಂದ ಅವಳಿಗೆ ಮನೆ ಕೆಲಸ ಮಾಡಲು ಆಗಲ್ಲ. ನಿನಗೆ ಯಾರಾದರೂ ಪರಿಚಯಸ್ಥರು ಇದ್ರೆ ಹೇಳು ಎಂದರು. ನಾನು ಸರಿ ಅಂತ ಹೇಳಿದೆ. ಮನೆಗೆ ಬಂದು ಅತ್ತೆ ಮಾವನಿಗೆ ಹೇಳಿದಾಗ ಅವರು, ನಿನ್ನ ಆಫೀಸ್ ಕೆಲಸ ಮುಗಿದ ಮೇಲೆ ಅವರ ಮನೆಗೆ ಹೋಗಿ ಕೆಲಸ ಮಾಡಿ ಬಾ, ಹೇಗಿದ್ರೂ ಅವರ ಮನೆ ಪಕ್ಕದ ಬೀದಿಯಲ್ಲೇ ಇದೆ ಅಂದರು. ಮರುದಿನ ನಾನು ಅವರ ಬಳಿ ಹೋಗಿ, ನಾನೇ ನಿಮ್ಮ ಮನೆಗೆ ಕೆಲಸಕ್ಕೆ ಬರ್ತೀನಿ, ಆದರೆ ಬೆಳಗ್ಗೆ ಬರುವಾಗ ಮಧ್ಯಾಹ್ನದ ಅಡುಗೆ ಮಾಡಿ ಬರ್ತೀನಿ, ಇಲ್ಲಿಂದ ಹೋದ ಮೇಲೆ ಸಾಯಂಕಾಲ ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತೀನಿ ಅಂದೆ. ಮೊದಲಿಗೆ ಅವರು ಬೇಡ ಅಂದರು. ಕೊನೆಗೆ ನಾನೇ ಅವರನ್ನು ಒಪ್ಪಿಸಿದೆ. ಸರಿ ಅಂದರು. ಹೀಗೆ 1 ತಿಂಗಳು ನಡೀತು. ಆಮೇಲೆ ಅವರ ಹೆಂಡತಿಗೆ ಹೇಗೆ ಅಂತ ತವರು ಮನೆಗೆ ಹೋದರು. ಆದರೆ ನಾನು ಕೆಲಸಕ್ಕೆ ಹೋಗಲೇಬೇಕಿತ್ತು. ಆದರೆ ಆಫೀಸ್ನಲ್ಲಿ ಅವರ ಬಗ್ಗೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು. ಅವರು ಸರಿ ಇಲ್ಲ, ಬೇರೆ ರೀತಿ ನೋಡ್ತಾನೆ ಎಂದೆಲ್ಲ ಗುಸುಗುಸು ಇತ್ತು. ಆದರೆ ಅವರು ನನ್ನ ಜೊತೆ ಹಾಗೆ ಮಾತಾಡ್ತಿರ್ಲಿಲ್ಲ. ಹೀಗಿರುವಾಗ ಒಂದು ದಿನ ರವಿವಾರ ದಿನ ಮನೆಯಲ್ಲಿ ಅಡುಗೆ ಮಾಡುವಾಗ ನಾನು ಗಮನಿಸಿದ್ದೆ. ಅವರು ನನ್ನನ್ನೇ ನೋಡುತ್ತಿದ್ರು. ನನ್ನ ಕಣ್ಣು ಇವಾಗ ಅವರ ಮೇಲೆ ಬಿದ್ದಿತ್ತು. ಯಾಕಂದ್ರೆ ನಾನು ಕರಿಮಣಿ, ಮಾಲೀಕ ಇಲ್ಲದ ವಿಧವೆ, ಜೊತೆಗೆ ಒಂದು ಮಗು ಇತ್ತು. ಈ ನಡುವೆ ಅವರು ಆಗಾಗ ನನ್ನನ್ನೇ ಸೀಳಿ ನೋಡ್ತಾ ಇದ್ರು. ನಾನು ಕಸ ಗುಡಿಸುವಾಗ, ನೆಲಸ ಒರೆಸುವಾಗ ಅವರ ಗಮನ ನನ್ನ ಕಡೆ ಇರುತ್ತಿತ್ತು. ಆದರೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನನ್ನ ಕೆಲಸ ಮಾಡ್ತಾ ಇದ್ದೆ. ಅವರು ಅವಾಗವಾಗ, ನೀನು ನೋಡೋಕೆ ಚೆನ್ನಾಗಿದ್ದೀಯಾ, ಇನ್ನೊಂದು ಮದುವೆ ಯಾಕೆ ಆಗಿಲ್ಲ ಎಂದೆಲ್ಲ ಕೇಳುತ್ತಿದ್ದರು. ನನ್ನ ಕಷ್ಟಗಳನ್ನು ಆಲಿಸ್ತಾ ಇದ್ರು, ಪ್ರೀತಿಯಿಂದ ಮಾತಾಡಿಸ್ತಾನೂ ಇದ್ರು. ನನ್ನ ಜೀವನದಲ್ಲಿ ಪ್ರೀತಿಯನ್ನೇ ಕಾಣದ ನನಗೆ ಅವರ ಮಾತು ಮರುಭೂಮಿಯಲ್ಲಿ ಸಿಕ್ಕ ಓಎಸ್ಎಸ್ ಥರ ಎನಿಸಿತ್ತು. ಅವರ ಮಾತುಗಳು ತುಂಬ ಹಿತಕವಾಗಿದ್ದವು. ನಾನು ಕೂಡ ಅವರ ಜೊತೆ ಮಾತನಾಡುತ್ತಿದ್ದೆ. ಅಲ್ಲದೆ ಮನೆಯಲ್ಲಿ ಟಿವಿ ನೋಡುವಾಗ ಬೇರೆ ಬೇರೆ ದೃಶ್ಯಗಳು ಕಂಡು ನನಗೂ ಬೇಕು ಬೇಕು ಎನಿಸುತ್ತಿತ್ತು. ಆವಾಗ ನಾನು ತಣ್ಣೀರು ಸ್ನಾನ ಮಾಡಿ ಸುಮ್ಮನಾಗ್ತಿದ್ದೆ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ ಅಲ್ವಾ? ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದೆ. ಏನಾದರೂ ಮಾಡಿ, ಹೇಗಾದರೂ ಮಾಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಬೇಕು ಅಂತ ಯೋಚಿಸ್ತಿದ್ದೆ. ಹೀಗೆ ಯೋಚಿಸ್ತಿದ್ದಾಗ ನನಗೆ ನೆನಪಿಗೆ ಬಂದದ್ದು ನಾನು ಕೆಲಸಕ್ಕೆ ಹೋಗುವ ಮನೆ ಮಾಲೀಕರಾದ ಬಸವರಾಜು ಅವರು. ಹೀಗೆ 5-6 ತಿಂಗಳು ಕಳೆದ ಬಳಿಕ ಒಂದು ದಿನ ಎಂದಿನಂತೆ ರವಿವಾರ ಅವರ ಮನೆಗೆ ಹೋಗಿದ್ದೆ. ಅಂದು ನನ್ನ ಹುಟ್ಟುಹಬ್ಬ ಇದ್ದ ಕಾರಣ ಹೊಸ ಸೀರೆ ಹಾಕಿಕೊಂಡಿದ್ದೆ. ಆಗ ಅವರು ನೀರು ಕುಡಿಯೋದಕ್ಕೆ ಅಂತ ಒಳಗೆ ಬಂದರು. ಏನು ಇವತ್ತು ಹೊಸ ಸೀರೆ ಅಂದಾಗ ನಾನು ಹುಟ್ಟುಹಬ್ಬ ಅಂತ ಹೇಳಿದೆ. ಅವರು ನನಗೆ ಶುಭ ಕೋರಿ ಕೈಗೊಲುಕಿದರು. 2-3 ವರ್ಷಗಳ ಬಳಿಕ ಮತ್ತೊಬ್ಬರು ನನ್ನ ಕೈ ಹಿಡಿದಿದ್ದರು. ಅವರು ಹಾಗೆ ಕೈ ಹಿಡಿದಿದ್ದೇ ತಡ ಕೆಳಗಡೆ ಒದ್ದೆಯಾದಂತೆ ಅನಿಸಿತು. ಆಮೇಲೆ ಅವರು, ಹುಟ್ಟುಹಬ್ಬ ಅಂದರೆ ಇಷ್ಟೇನಾ, ಮೇಲೆ ಏನಾದರೂ ಅಂತ ಕೇಳಿದರು. ನಾನು ಏನು ಬೇಕು ಎಂದಾಗ ಅವರು ನನ್ನನ್ನು ಸೀರೆ ರೀತಿಯಲ್ಲಿ ನೋಡಿದರು. ಆಗ ನಾನು ತುಸು ನಾಚಿಕೆಯಿಂದ ತಿರುಗಿ ನಿಂತುಕೊಂಡೆ. ಆವಾಗ ಅವರು, ಇದೇನು, ಏನು ಗೊತ್ತಿಲ್ಲದವರ ರೀತಿಯಲ್ಲಿ ವರ್ತನೆ, ಇವತ್ತು ನಿನ್ನ ಹುಟ್ಟುಹಬ್ಬ, ಇಲ್ಲೇ ಮನೆಯಲ್ಲಿ ಆಚರಿಸೋಣ ಅಂತ. ನಾನು ಸರಿ ಅಂದೆ. ಇಷ್ಟೊತ್ತಿಗಾಗಲೇ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕೊನೆಗೆ ಹುಟ್ಟುಹಬ್ಬದ ಮಾತುಗಳೆಲ್ಲ ಆದ ಮೇಲೆ ಅವರು ನನ್ನನ್ನು ಅಡುಗೆ ಮನೆಗೆ ಕರೆದುಕೊಂಡು ಬಂದರು. ಊಟಕ್ಕೆ ರೆಡಿಯಾದ್ವಿ. ಅವರು ಆಗ ನನ್ನ ಬೆನ್ನಿಗೆ ಮುತ್ತಿಟ್ಟಾಗ ನನಗೆ ಅದು ಬೇರೆ ಥರ ಅನಿಸಿತು. ಕೊನೆಗೆ ಅಡುಗೆ ಮನೆಯಲ್ಲಿಯೇ ನಾವಿಬ್ಬರು ಹತ್ತಿರವಾದೆವು. ಆಗ ಅವರು ನಿಧಾನವಾಗಿ ಬೋಗುಣಿಯಲ್ಲಿ ಚಮಚವನ್ನು ಹಾಕಿ ಬಹಳ ಹೊತ್ತಿನ ತನಕ ನೀರು ಉಕ್ಕುವ ಹಾಗೆ ಮಾಡಿದರು. ಯಾವಾಗ ನೀರು ಹೊರಗೆ ಬಂದೀತೋ ಆವಾಗ ಇಬ್ಬರು ಸಮಾಧಾನವಾಯಿತು. ಕೊನೆಗೆ ಇಬ್ಬರು ಸೇರಿಕೊಂಡು ಎಲ್ಲವನ್ನು ಸ್ವಚ್ಛ ಮಾಡಿ ನಿಜವಾಗಿ ಊಟ ಮಾಡಿದೆವು. ಊಟಕ್ಕೆ ಕೂತಾಗ ನಾನು ಅವರಿಗೆ ಧನ್ಯವಾದ ಹೇಳಿದೆ. ಆವಾಗ ಅವರು ನನಗೆ ಒಂದು ನಿಜವಾದ ಮನೆ ಸಿಕ್ಕಿದೆ, ನಿನ್ನ ನೆರವಿಗೆ ನಾನು ಯಾವಾಗಲೂ ನಿಲ್ಲುತ್ತೇನೆ ಎಂದು ಹೇಳಿದರು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ,
ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.